ನಾವು ತೆಗೆದುಕೊಳ್ಳುವ ಪ್ರತಿಯೊಂದು ಮಾತ್ರೆ ಸುರಕ್ಷಿತ ಮತ್ತು ಪರಿಣಾಮಕಾರಿ ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ಅಲ್ವಾ? ನಮಗೆ ಗೊತ್ತಿಲ್ಲದೆ ತೆರೆಮರೆಯಲ್ಲಿ ಒಂದು ತುಂಬಾನೇ ಇಂಟ್ರೆಸ್ಟಿಂಗ್ ಪ್ರಕ್ರಿಯೆ ನಡೀತಾ ಇರುತ್ತೆ. ಇಂದು ಔಷಧದ ಗುಣಮಟ್ಟವನ್ನ ಒಂದು ಮಾತ್ರವಲ್ಲ, ವರ್ಷದಿಂದ ವರ್ಷಕ್ಕೆ ಹೇಗೆ ನಿರಂತರವಾಗಿ ಖಾತ್ರಿಪಡಿಸಲಾಗುತ್ತದೆ ಅನ್ನೋದರ ಹಿಂದಿನ ಆ ಅದೃಶ್ಯ ಭರವಸೆಯ ಬಗ್ಗೆ ತಿಳಿದುಕೊಳ್ಳೋಣ. ಸರಿ, ಈಗ ನೋಡಿ, ಮ್ಯಾನುಫ್ಯಾಕ್ಚರ್ ಆದ ಪ್ರತಿಯೊಂದು ಬ್ಯಾಚ್ ಮೆಡಿಸಿನ್ನನ್ನು ಕ್ವಾಲಿಟಿ ಚೆಕ್ ಮಾಡ್ತಾರೆ. ಇದು ಒಳ್ಳೇದಲ್ವಾ? ಆದರೆ ಒಂದು ಪ್ರಶ್ನೆ ಕೇಳೋಣ. ಆ ಒಂದೇ ಒಂದು ಟೆಸ್ಟು ಇಡೀ ವರ್ಷ ಆ ಮೆಡಿಸಿನ್ ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಗ್ಯಾರಂಟಿ ಕೊಡೋಕ್ಕಾಗುತ್ತಾ? ಯೋಚನೆ ಮಾಡಬೇಕಾದ ವಿಷಯ. ಈ ವ್ಯತ್ಯಾಸವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ. ನೋಡಿ, ಒಂದು ಬ್ಯಾಚ್ ಕ್ವಾಲಿಟಿ ಚೆಕ್ ಮಾಡೋದು ಅಂದ್ರೆ ಅದು ಒಂದು ಫೋಟೋ ಕ್ಲಿಕ್ ಮಾಡಿದ ಹಾಗೆ. ಆ ಕ್ಷಣಕ್ಕೆ ಹೇಗಿದೆ ಅಂತ ಮಾತ್ರ ತೋರಿಸುತ್ತೆ. ಆದರೆ ಕಾಲಾನಂತರದಲ್ಲಿ ಕ್ವಾಲಿಟಿನ ಪರಿಶೀಲಿಸೋದು ಒಂದು ವಿಡಿಯೋ ನೋಡಿದ ಹಾಗೆ. ಅದು ನಮಗೆ ಪೂರ್ತಿ ಕಥೆಯನ್ನೇ ಹೇಳುತ್ತೆ ಅಲ್ವಾ? ನಮಗೆ ಬೇಕಾಗಿರೋದು ಆ ಒಂದೇ ಒಂದು ಫೋಟೋ ಅಲ್ಲ, ಆ ಇಡೀ ವಿಡಿಯೋ, ಅಂದ್ರೆ ಆ ಸಂಪೂರ್ಣ ಟ್ರೆಂಡ್. ಹಾಗಾದ್ರೆ ಆ ವಿಡಿಯೋವನ್ನ ನೋಡೋದು ಹೇಗೆ? ಈ ನಿರಂತರ ಗುಣಮಟ್ಟವನ್ನ ಖಚಿತಪಡಿಸ್ಕೊಳ್ಳೋಕೆ ಒಂದು ಸಿಸ್ಟಮ್ಯಾಟಿಕ್ ವಿಧಾನ ಇದೆ. ಅದನ್ನೇ ನಾವು ವಾರ್ಷಿಕ ವಿಮರ್ಶೆ ಅಂತ ಕರೆಯೋದು. ಬನ್ನಿ, ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಓಕೆ, ಇದರ ಟೆಕ್ನಿಕಲ್ ಹೆಸರು ಪ್ರಾಡಕ್ಟ್ ಕ್ವಾಲಿಟಿ ರಿವ್ಯೂ ಅಥವಾ ಶಾರ್ಟ್ ಆಗಿ PQR ಅಂತಾರೆ. ಕೆಲವೊಮ್ಮೆ ಇದನ್ನ ಆನ್ಯುವಲ್ ಪ್ರಾಡಕ್ಟ್ ರಿವ್ಯೂ ಅಂದ್ರೆ APR ಅಂತಾನೂ ಕರೀತಾರೆ. ಸಿಂಪಲಾಗಿ ಹೇಳೋದಾದ್ರೆ, ಇದು ಒಂದು ನಿರ್ದಿಷ್ಟ ಔಷಧಿಯ ಒಂದು ವರ್ಷದಲ್ಲಿ ತಯಾರಾದ ಎಲ್ಲಾ ಬ್ಯಾಚ್ಗಳ ಒಂದು ಕಂಪ್ಲೀಟ್ ಹೆಲ್ತ್ ಚೆಕಪ್ ಇದ್ದಾಗೆ. ಸರಿ, ಈ PQR ಮಾಡೋದ್ರಿಂದ ಅಸಲಿ ಉದ್ದೇಶವಾದ್ರೂ ಏನು? ಮುಖ್ಯವಾಗಿ 2 ವಿಷಯಗಳು. ಒಂದು, ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ಸದಾಕಾಲ ಅಂದ್ರೆ ಕನ್ಸಿಸ್ಟೆಂಟ್ ಆಗಿ ಕಂಟ್ರೋಲ್ನಲ್ಲಿದೆ ಅಂತ ಖಚಿತಪಡಿಸ್ಕೊಳ್ಳೋದು. ಮತ್ತು 2, ಆ ಪ್ರಾಡಕ್ಟ್ ಕ್ವಾಲಿಟಿ ಕೂಡ ಕಾಲಕ್ರಮೇಣ ಸ್ಟೇಬಲ್ ಆಗಿದೆ ಅಂತ ಕನ್ಫರ್ಮ್ ಮಾಡೋದು. ಹೇಳಿದ್ನಲ್ವಾ, ಇದು ಔಷಧಿಗೆ ಮಾಡೋಗೊಂಡು ವಾರ್ಷಿಕ ಆರೋಗ್ಯ ತಪಾಸಣೆ ಇದ್ದ ಹಾಗೆ. ಓಕೆ, ಈ ರಿವ್ಯೂನಲ್ಲಿ ನಿಖರವಾಗಿ ಏನೆಲ್ಲ ನೋಡ್ತಾರೆ, ಬನ್ನಿ ಸ್ವಲ್ಪ ಡೀಪಾಗಿ ಹೋಗಿ ಆ ಡೇಟಾ ಒಳಗಡೆ ಏನಿದೆ ಅಂತ ನೋಡೋಣ. ನೋಡಿ, PQR ಅಂದ್ರೆ ಸುಮ್ಮನೆ ಒಂದು ಸಮ್ಮರಿ ರಿಪೋರ್ಟ್ ಅಲ್ಲ. ಇದೊಂದು ರೀತಿ ಡಿಟೆಕ್ಟಿವ್ ಕೆಲಸ ಇದ್ದ ಹಾಗೆ. ಇದರಲ್ಲಿ ಎಲ್ಲವನ್ನೂ ಪರಿಶೀಲಿಸ್ತಾರೆ. ಉದಾಹರಣೆಗೆ, ಒಂದು ವರ್ಷದಲ್ಲಿ ಎಷ್ಟು ಬ್ಯಾಚ್ಗಳನ್ನು ತಯಾರಿಸಿದ್ರು, ಅದರಲ್ಲಿ ಎಷ್ಟು ರಿಜೆಕ್ಟ್ ಆಯಿತು, ಪ್ರೊಸೆಸ್ ಮಾಡುವಾಗ ಏನಾದ್ರೂ ಅಚಾತುರ್ಯ ಅಂದ್ರೆ ಡಿವಿಯೇಷನ್ಸ್ ಆಯ್ತಾ, ಗ್ರಾಹಕರಿಂದ ಏನಾದ್ರೂ ಕಂಪ್ಲೇಂಟ್ಸ್ ಬಂತಾ, ಅಥವಾ ಇನ್ನೂ ಗಂಭೀರವಾಗಿ ಮಾರುಕಟ್ಟೆಯಿಂದ ಪ್ರಾಡಕ್ಟ್ ಅನ್ನ ವಾಪಸ್ ತಗೋಬೇಕಾಯ್ತಾ? ಹೀಗೆ ಪ್ರತಿಯೊಂದು ಸಣ್ಣ ಡೀಟೇಲನ್ನು ಕೂಡ ವಿಶ್ಲೇಷಣೆ ಮಾಡಲಾಗುತ್ತೆ. ಈಗ ಬಂತು ನೋಡಿ ಅಸ್ಲಿ ಪಾಯಿಂಟ್. ಈ ವಾಕ್ಯವನ್ನ ಗಮನವಿಟ್ಟು ಕೇಳಿ. PQR ಒಂದು ಸಾಮಾನ್ಯ ಸಾರಾಂಶ ವರದಿಯಲ್ಲ, ಇದು ಒಂದು ಪ್ರವೃತ್ತಿ ವಿಶ್ಲೇಷಣಾ ಸಾಧನ. ಅಂದ್ರೆ ಏನು? ಕೇವಲ ನಂಬರ್ಗಳನ್ನ ಒಂದೆಡೆ ಸೇರಿಸೋದಲ್ಲ, ಬದಲಿಗೆ ಆ ನಂಬರ್ಗಳ ನಡುವೆ ಇರೋ ಪ್ಯಾಟರ್ನ್ ಅಂದ್ರೆ ಟ್ರೆಂಡ್ ಏನು ಅಂತ ಕಂಡುಹಿಡಿಯೋದು. ಒಂದು ಸಿಂಪಲ್ ಉದಾಹರಣೆ ತಗೊಳ್ಳೋಣ. ಅಂದ್ಕೊಳ್ಳಿ, ಪ್ರತಿ ತಿಂಗಳು ಪ್ರೊಸೆಸ್ನಲ್ಲಿ ಒಂದೊಂದು ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ತಾ ಇದೆ. ಒಂದೊಂದಾಗಿ ನೋಡಿದ್ರೆ ಅಯ್ಯೋ ಇದೇನು ದೊಡ್ಡ ವಿಷಯ ಅಲ್ಲ ಅಂತ ಅನ್ಸ್ಬೋದು. ಆದರೆ PQRನಲ್ಲಿ ಈ ಎಲ್ಲ ಡೇಟಾವನ್ನ ಒಟ್ಟಿಗೆ ಇಟ್ಟು ನೋಡಿದಾಗ ಪ್ರತಿ ತಿಂಗಳು ಈ ಸಮಸ್ಯೆ ಜಾಸ್ತಿ ಆಗ್ತಿದೆಯಲ್ಲ ಅನ್ನೋ ಟ್ರೆಂಡ್ ಗೊತ್ತಾಗುತ್ತೆ. ಇದರಿಂದ ಒಂದು ದೊಡ್ಡ ಅನಾಹುತ ಆಗೋ ಮೊದಲೇ ಆ ಮೂಲ ಸಮಸ್ಯೆಯನ್ನ ಸರಿಪಡಿಸಬಹುದು. ಇದೇ ನೋಡಿ ಟ್ರೆಂಡ್ ಅನಾಲಿಸಿಸ್ನ ಪವರ್. ಹಾಗಾದ್ರೆ ಈ ನಿರಂತರ ಗುಣಮಟ್ಟದ ಶಕ್ತಿಯಿಂದ ಆಗೋ ಪ್ರಯೋಜನ ಏನು? ಮತ್ತು ಕಾನೂನು ಪಾಲನೆ ಮಾಡೋ ಸಂಸ್ಥೆಗಳು ಅಂದ್ರೆ ರೆಗ್ಯುಲೇಟರ್ಸ್ ಈ PQRನಿಂದ ಏನನ್ನ ನಿರೀಕ್ಷೆ ಮಾಡ್ತಾರೆ? ಬನ್ನಿ ಈಗ ಅದರ ಬಗ್ಗೆ ಮಾತಾಡೋಣ. ರೆಗ್ಯುಲೇಟರಿ ಏಜೆನ್ಸಿಗಳಿಗೆ PQR ಕೇವಲ ಒಂದು ಫೈಲ್ ಅಲ್ಲ, ಅದು ಕಂಪನಿಯ ಜವಾಬ್ದಾರಿಯ ಒಂದು ಪ್ರಮುಖ ಸಾಕ್ಷಿ. ಅವರು ಇದರಲ್ಲಿ ಮುಖ್ಯವಾಗಿ 4 ವಿಷಯಗಳನ್ನು ಹುಡುಕ್ತಾರೆ. ಮೊದಲನೇದಾಗಿ, ಪ್ರಾಸೆಸ್ ಸ್ಥಿರವಾಗಿದೆಯಾ ಇಲ್ವಾ ಅನ್ನೋದರ ಬಗ್ಗೆ ಒಂದು ಸ್ಪಷ್ಟವಾದ ಕನ್ಕ್ಲೂಷನ್. ಎರಡನೇದು, ಇಂಪ್ರೂವ್ ಮಾಡೋಕೆ ಎಲ್ಲೆಲ್ಲಿ ಅವಕಾಶ ಇದೆ ಅಂತ ಗುರುತಿಸಿದ್ದಾರಾ. ಮೂರನೇದು, ಈ ಪ್ರಾಸೆಸ್ ಅನ್ನ ಮತ್ತೆ ರೀವ್ಯಾಲಿಡೇಟ್ ಮಾಡೋ ಅವಶ್ಯಕತೆ ಇದೆಯಾ. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ, ಕಂಪನಿಯ ದೊಡ್ಡ ಮ್ಯಾನೇಜ್ಮೆಂಟ್ ಇದನ್ನೆಲ್ಲ ರಿವ್ಯೂ ಮಾಡಿ ಸರಿ ಇದೆ ಅಂತ ಒಪ್ಪಿದಾರ ಅನ್ನೋದಕ್ಕೆ ಪ್ರೂಫ್. ಇಲ್ಲಿ ನೋಡಿ, PQR ಮಾಡುವಾಗ ಕಂಪನಿಗಳು ಸಾಮಾನ್ಯವಾಗಿ ಮಾಡುವ 3 ತಪ್ಪುಗಳ ಬಗ್ಗೆ ಹೇಳಲಾಗಿದೆ. ಇವುಗಳನ್ನ ಅವಾಯ್ಡ್ ಮಾಡೋದು ಬಹಳ ಮುಖ್ಯ. ಮೊದಲನೇ ತಪ್ಪು, ಟ್ರೆಂಡ್ ಅನಾಲಿಸಿಸ್ ಮಾಡದೇ ಇರೋದು, ಅಂದರೆ ಬರೀ ಡೇಟಾ ಕಲೆಕ್ಟ್ ಮಾಡಿ ಇಡೋದು, ಅದರಿಂದ ಏನು ಕಲಿಯದೇ ಇರೋದು. ಎರಡನೇ ತಪ್ಪು, ವರದಿಯಲ್ಲಿ ಯಾವುದೇ ತೀರ್ಮಾನ ಇಲ್ಲದಿರೋದು, ಅಂದರೆ ಪ್ರಾಸೆಸ್ ಕಂಟ್ರೋಲ್ನಲ್ಲಿದೆಯೋ ಇಲ್ಲವೋ ಅಂತ ಸ್ಪಷ್ಟವಾಗಿ ಹೇಳಕ್ ಹೋಗಲ್ಲ. ಇನ್ನು ಮೂರನೇದು ಮತ್ತು ಅತೀ ದೊಡ್ಡ ತಪ್ಪು ಅಂದ್ರೆ ಸಮಸ್ಯೆಗಳನ್ನ ಗುರುತಿಸಿ ಅದನ್ನ ಸರಿಪಡಿಸೋಕೆ ಯಾವುದೇ ಆಕ್ಷನ್ ತಗೊಳ್ಳದೇ ಇರೋದು. ಫಾಲೋ ಅಪ್ ಇಲ್ಲ ಅಂದ್ರೆ ಇಡೀ ಪ್ರಕ್ರಿಯೆನೇ ವೇಸ್ಟ್. ಹಾಗಾದ್ರೆ ಇಷ್ಟೆಲ್ಲ ಮಾಡಿದ್ಮೇಲೆ ನಮಗೆ ಸಿಗುವ ಅಂತಿಮ ಫಲಿತಾಂಶ ಏನು? ಬನ್ನಿ ಈಗ ಆ ದೃಢೀಕರಿಸಿದ ಭರವಸೆ ಬಗ್ಗೆ ಮಾತಾಡೋಣ. ಇದು ಇಡೀ ಪ್ರಕ್ರಿಯೆಯ ಕ್ಲೈಮ್ಯಾಕ್ಸ್. ಕೊನೆಗೆ ಇಡೀ ಪ್ರಕ್ರಿಯೆಯ ಸಾರಾಂಶವನ್ನ ಒಂದೇ ವಾಕ್ಯದಲ್ಲಿ ಹೇಳೋದಾದ್ರೆ ಅದು ಹೀಗಿದೆ:
PQRನಿಂದಾಗಿ ನಾವು ಗುಣಮಟ್ಟ ಇದೆ ಅಂತ ಸುಮ್ಮನೆ ಅಂದ್ಕೊಳ್ಳಲ್ಲ, ಬದಲಾಗಿ ಗುಣಮಟ್ಟ ನಿರಂತರವಾಗಿದೆ ಅಂತ ಡೇಟಾ ಇಟ್ಕೊಂಡು ದೃಢಪಡಿಸ್ತೀವಿ. ಇದು ಕೇವಲ ಒಂದು ನಂಬಿಕೆಯಲ್ಲ, ಇದು ಸಾಕ್ಷಿ ಆಧಾರಿತ ಗ್ಯಾರಂಟಿ. ಈ ವಿಷಯವನ್ನ ಮುಗಿಸೋಕ್ಕಿಂತ ಮುಂಚೆ ಒಂದು ಕೊನೆಯ ಪ್ರಶ್ನೆ. ನಮ್ಮ ಜೀವನದಲ್ಲಿ ಸುರಕ್ಷತೆ ಮತ್ತು ನಂಬಿಕೆಗೆ ಅತಿ ಹೆಚ್ಚು ಬೆಲೆ ಕೊಡುವ ಬೇರೆ ಯಾವ ಕ್ಷೇತ್ರಗಳಲ್ಲಿ ಈ ರೀತಿಯ ನಿರಂತರ ಡೇಟಾ ಆಧಾರಿತ ವಿಮರ್ಶೆ ಅನಿವಾರ್ಯ ಅಂತ ನಿಂಗೆ ಅನಿಸುತ್ತೆ? ಬಹುಶಃ ವಿಮಾನಯಾನದಲ್ಲಿ ಅಥವಾ ನಾವು ತಿನ್ನೋ ಆಹಾರದ ಸುರಕ್ಷತೆಯಲ್ಲಿ. ಯೋಚಿಸಿ ನೋಡಿ, ಈ ತತ್ವ ಎಷ್ಟು ಕಡೆ ಅನ್ವಯ ಆಗುತ್ತೆ ಅಂತ.